ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆ ಆರಂಭವಾಗಿ ಸುಮಾರು 2 ವರ್ಷ ಕಳೆದರೂ ಶಾಶ್ವತ ಕುಡಿಯುವ ನೀರಿನ ಸೌಕರ್ಯ ಇಲ್ಲದ ಕಾರಣ ಇದನ್ನು ಅರಿತು ಕೆರೂರಿನ ಸಮಾಜ ಸೇವಕರಾದ ಕಟ್ಟಡ ಗುತ್ತಿಗೆದಾರರು ಮತ್ತು ಟ್ರಾವೆಲ್ ಮಾಲೀಕರು ಅಹಮದ್ ಗೋಕಾಕ್, ಮಲ್ಲಿಕ್ ಗೋಕಾಕ್ ಸಹೋದರರು ಸುಮಾರು 20,000 ವೆಚ್ಚದಲ್ಲಿ ನೀರಿನ ಟ್ಯಾಂಕಿ ಮತ್ತು ಪೈಪ್ ಜೋಡಣೆ ಮಾಡಿ ನಳಗಳನ್ನು ಜೋಡಿಸಿ ಕುಡಿಯುವ ನೀರು ಮತ್ತು ಶೌಚಾಲಯಗಳಿಗೆ ನೀರು ಹರಿಸುವ ಸೇವೆ ಮಾಡಿ ಕುಡಿಯುವ ನೀರಿನ ಯೋಜನೆಗೆ ರಿಬ್ಬನ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಉರ್ದು ಗಂಡು ಮಕ್ಕಳ ಶಾಲೆಯ ಮುಖ್ಯ ಗುರುಗಳಾದ ಎಚ್.ಜಿ. ಮಖಂದಾರ್ ಮಾತನಾಡಿ, ದಾನಗಳಲ್ಲಿ ನೀರಿನ ದಾನ ಕೂಡ ಶ್ರೇಷ್ಠವಾದದ್ದು. ಈ ಪುಣ್ಯ ಕಾರ್ಯ ಕೈಗೊಂಡ ಗೋಕಾಕ್ ಸಹೋದರರಿಗೆ ಭಗವಂತ ಇವರಿಗೆ ಆಶೀರ್ವದಿಸಿ ಅವರ ವೃತ್ತಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ನೀಡಲಿ, ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಸಮಾಜ ಸೇವೆ ಮಾಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿದರು. ಇದೇ ಸಂದರ್ಭದಲ್ಲಿ ಗೋಕಾಕ್ ಸಹೋದರರಿಗೆ ಶುಭ ಕೋರಿದರು. लेकिन ये खाना खिलाना और पानी पिलाना अल्लाह को सबसे ज़्यादा मंजूर है. ये दो भाई है, ईमान भी दो भाई मिलाकर बनाए, मालूम है क्या तुमने? राइट ब्रदर्स. और ये बच्चों को पानी भी दो भाई मिलाकर पिला रहे. कितना मैं खुश होता हूँ, दिल से दुआ निकलती है कि इनके हर बलाएं दूर होंगे. हमेशा ये कामयाबी के स्टेप पर रहे. हमारे से यही दुआ है अल्लाह से. बच्चों दुआ करो, पानी जब भी पीती क्या अल्लाह से दुआ करो, पानी की दुआ करो, पानी पीने की. बैठ कर पानी पियो, बैठने का इंतजाम कुछ तो करो सर. ಇನ್ನು ಓರ್ವ ಉರ್ದು ಹೆಣ್ಣು ಮಕ್ಕಳ ಶಾಲೆಯ ಮುಖ್ಯೋಪಾಧ್ಯಾಯರಾದ ಎಂಐ ಖಾಜಿ ಈ ಸಂದರ್ಭದಲ್ಲಿ ಮಾತನಾಡಿ, ಗೋಕಾಕ್ ಸಹೋದರರು ತಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟಪಟ್ಟು ಆರ್ಥಿಕವಾಗಿ ಬೆಳೆದಿದ್ದಾರೆ. ಆರ್ಥಿಕವಾಗಿ ಬೆಳೆದ ಮೇಲೆ ತಮ್ಮ ಸ್ವಾರ್ಥ ನೋಡದೆ ಸಮಾಜ ಸೇವೆಗೆ ಮುಂದಾಗಿದ್ದು ತುಂಬಾ ಒಳ್ಳೆಯ ಕೆಲಸ ಎಂದು ಶ್ಲಾಘಿಸಿದರು. ಗೋಕಾಕ್ ಸಹೋದರರಿಗೆ ಶಿಕ್ಷಣ ಇಲಾಖೆ ಪರವಾಗಿ ಮತ್ತು ಸಿಬ್ಬಂದಿಯವರ ಪರವಾಗಿ ಶುಭಾಶಯ ಕೋರಿದರು. ಮೌಲಾನಾ ಆಜಾದ್ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳು ಅಫ್ತಾಬ್ ಹುಲಿಕೇರಿ, ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಿಬ್ಬಂದಿ ಪರವಾಗಿ ಗೋಕಾಕ್ ಸಹೋದರರಿಗೆ ಧನ್ಯವಾದ ಹೇಳಿದರು. ಈ ಸಂದರ್ಭದಲ್ಲಿ ಪಿಟಿ ಟೀಚರ್ ಶಬೀರ್ ಜಲಿಗೇರಿ ಮತ್ತು ಶಾಲೆಯ ಮಕ್ಕಳು ಉಪಸ್ಥಿತರಿದ್ದರು. ಅಬೂಬ್ಕರ್ ಎಡಳ್ಳಿ, ಭೀಮವಾದ ನ್ಯೂಸ್, ಕೆರೂರು.